ಏರಿಯಾ ಆಫ್ ಎ ಟ್ರಯಾಂಗಲ್. ನಮ್ಮ ಲಾಸ್ಟ್ ವಿಡಿಯೋಗಳಲ್ಲಿ ಅಥವಾ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಈ ಏರಿಯಾ ಆಫ್ ಟ್ರಯಾಂಗಲ್ ಅನ್ನು ಫೈಂಡ್ ಮಾಡೋದಕ್ಕೆ ನಾವು ಬೇರೆ ಬೇರೆ ಮೆಥಡ್ ಯೂಸ್ ಮಾಡ್ತೀವಿ. ಸಪೋಸ್ x1 y1 and x2 y2 and if x3 y3 are three vertices of a triangle. ಒಂದು ಕೋಆರ್ಡಿನೇಟ್ ಪ್ಲೇನ್ ಅಲ್ಲಿ x1 y1 ಅನ್ನೋದು ಒಂದು ವರ್ಟೆಕ್ಸ್, x2 y2 ಅನ್ನೋದು ಇನ್ನೊಂದು ವರ್ಟೆಕ್ಸ್, x3 y3 ಅನ್ನೋದು ಮತ್ತೊಂದು ವರ್ಟೆಕ್ಸ್ ಆಗಿತ್ತು ಅಂತಂದ್ರೆ ದೆನ್ ಏರಿಯಾ ಆಫ್ ದ ಟ್ರಯಾಂಗಲ್ ವಿಲ್ ಬಿ given by 1/2 into x1 into y2 minus y3 plus x2 into y3 minus y1 plus x3 into y1 minus y2. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ನ ಫೈಂಡ್ ಮಾಡ್ತಿದ್ವಿ. ಯಾವಾಗಿದು? ಇಫ್ x1 y1 x2 y2 and x3 y3 are three vertices of triangle. ಈಗ ಡಿಟರ್ಮಿನೆಂಟ್ಸ್ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಇದೇ ಒಂದು ಕಾನ್ಸೆಪ್ಟ್ ಅನ್ನ ನಾವು ಡಿಟರ್ಮಿನೆಂಟ್ ಅಲ್ಲೂ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಗಿವನ್ ಬೈ ಏರಿಯಾ ಈಕ್ವಲ್ಸ್ ಟು 1/2 into the determinant ಇಲ್ಲಿ if x1 y1 x2 y2 and x3 y3 are three vertices of triangle, then area of triangle is given by 1/2 into x1 y1 1 x2 y2 1 x3 y3 1. ಸೊ ಡಿಟರ್ಮಿನೆಂಟ್ ಯೂಸ್ ಮಾಡಿ ಕೂಡ ನಾವೇನ್ ಮಾಡಬಹುದು ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ನ ಫೈಂಡ್ ಮಾಡಬಹುದು. ಇಲ್ಲಿ ಮೇಲ್ಗಡೆ ಏನ್ ಫಾರ್ಮುಲಾ ಬರ್ದಿದೀವಿ ಅದು ಮತ್ತೆ ಇಲ್ಲಿ ಕೆಳಗಡೆ ಏನ್ ಡಿಟರ್ಮಿನೆಂಟ್ ಫಾರ್ಮುಲಾ ಬರ್ದಿದೀವಲ್ಲ ಎರಡೂನು ಒನ್ ಅಂಡ್ ದ ಸೇಮ್, ಎರಡು ಬೇರೆ ಬೇರೆ ಅಲ್ಲ, ಎರಡು ಸೇಮ್. ಅದನ್ನ ಬೇಕಿದ್ರೆ ನಾವು ವೆರಿಫೈ ಮಾಡಬಹುದು. ನಾವು ಲೆಟ್ ಅಸ್ ಎಕ್ಸ್ಪ್ಯಾಂಡ್ ದಿಸ್ ಅಲಾಂಗ್ ಎನಿ ಒನ್ ರೋ ಆರ್ ಎನಿ ಒನ್ ಕಾಲಮ್. ನಾನೇನ್ ಮಾಡ್ತೀನಿ ಅಂತಂದ್ರೆ ಅಲಾಂಗ್ ಫಸ್ಟ್ ಕಾಲಮ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಓಕೆ, ಫಸ್ಟ್ ಕಾಲಮ್ ಮೇಲೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ 1/2 ಅಂತೂ ಹೊರಗಡೆ ಇದೆ ಇನ್ ಬ್ರಾಕೆಟ್. ಫಸ್ಟ್ ಕಾಲಮ್ ಮೇಲೆ ಎಕ್ಸ್ಪ್ಯಾಂಡ್ ಮಾಡೋದಾದ್ರೆ ಸೈನ್ ಕನ್ವೆನ್ಷನ್ ಬರೀಬೇಕಲ್ಲ, ಪ್ಲಸ್ ಮೈನಸ್ ಪ್ಲಸ್ x1 ಇಂಟು ನೋಡಿ y2 ಮೈನಸ್ y3 y2 minus y3 minus x2 into ಸೆಕೆಂಡ್ ರೋ ಬಿಡಬೇಕು, ಫಸ್ಟ್ ಕಾಲಮ್ ಬಿಡಬೇಕು, y1 minus y3 y1 minus y3 plus x3 into ಥರ್ಡ್ ರೋ ಬಿಡಬೇಕು, ಫಸ್ಟ್ ಕಾಲಮ್ ಬಿಡಬೇಕು, y1 minus y2 y1 minus y2. okay, and it is equal to 1/2 in bracket x1 into y2 minus y3. ಈ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇಲ್ಲಿ ಪ್ಲಸ್ ಬಂತು, x2 ಇಂಟು ಈ ಒಳಗಡೆ ಇರ್ತಕ್ಕಂಥ ಟರ್ಮ್ಸ್ ಗಳು ರಿವರ್ಸ್ ಆಗ್ತವೆ. ಮೈನಸ್ y3 ಹೋಗಿ ಪ್ಲಸ್ y3 ಆಗುತ್ತೆ, ಪ್ಲಸ್ y1 ಹೋಗಿ ಮೈನಸ್ y1 ಆಗುತ್ತೆ, ಪ್ಲಸ್ x3 ಇಂಟು y1 ಮೈನಸ್ y2. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದೀಸ್ ಟೂ ಫಾರ್ಮುಲೆ ಆರ್ ಒನ್ ಅಂಡ್ ದ ಸೇಮ್. ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಆಲ್ಸೋ ವಿ ಕ್ಯಾನ್ ಇವ್ಯಾಲ್ಯುಯೇಟ್. ಸೊ ಇಲ್ಲಿ ಒಂದು 2-3 ಪಾಯಿಂಟ್ಗಳು ನಾವು ನೆನ್ಪಿಡ್ಬೇಕು. ಏನು ಅಂತಂದ್ರೆ ಈ ಡಿಟರ್ಮಿನೆಂಟ್ ಫೈಂಡ್ ಮಾಡಿದಾಗ ನಮ್ಗೇನ್ ಬರುತ್ತೆ ಅಂತಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕೆಲವೊಮ್ಮೆ ಪಾಸಿಟಿವ್ ಬರ್ಬೋದು, ಕೆಲವೊಮ್ಮೆ ನೆಗೆಟಿವ್ ಕೂಡ ಬರ್ಬೋದು. ಪಾಸಿಟಿವ್ ಬಂದ್ರೆ ತೊಂದರೆ ಇಲ್ಲ, ಏರಿಯಾ ಆಲ್ವೇಸ್ ಪಾಸಿಟಿವ್ ಇರ್ತದೆ, ದೇರ್ ಫೋರ್ ವಿ ಕ್ಯಾನ್ ಟೇಕ್ ದಟ್ ವ್ಯಾಲ್ಯೂ ಓನ್ಲಿ. ನೆಗೆಟಿವ್ ಬಂತು ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ದ ಪಾಸಿಟಿವ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಟ್ ವ್ಯಾಲ್ಯೂ. ಡಿಟರ್ಮಿನೆಂಟ್ ಸಿಂಪ್ಲಿಫೈ ಮಾಡಿದಾಗ ನೆಗೆಟಿವ್ ಬಂದ್ರೆ ಏರಿಯಾ ಫೈಂಡ್ ಮಾಡೋಕ್ಕಂತೂ ಹೋಗಿರ್ತೀವಿ, ಮೈನಸ್ ಬಂತು ಅಂತಂದ್ರೆ ಅದರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ಮೈನಸ್ ಅನ್ನ ಇಗ್ನೋರ್ ಮಾಡಬೇಕು. ನಾನು ಹೇಳ್ತಿರೋದು ಇದು.
ಡಿಟರ್ಮಿನೆಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮಗೆ ಸಪೋಸ್ -5 ಅಂತ ಡಿಟರ್ಮಿನೆಂಟ್ ವ್ಯಾಲ್ಯೂ ಬಂತು ಅಂತ ಅನ್ಕೊಳ್ರಿ. ಅವಾಗ ಏರಿಯಾ ಯಾವುದೇ ಕಾರಣಕ್ಕೂ ನೆಗೆಟಿವ್ ಇರಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ, ದಟ್ ಈಸ್ ನಥಿಂಗ್ ಬಟ್ 5 ಸ್ಕ್ವೇರ್ ಯೂನಿಟ್ಸ್ ಅಂತಾನೆ ತಗೋಬೇಕು. ಇಲ್ಲಿ -5 ಬಂದರೂ ಕೂಡ ನಾವೇನ್ ಮಾಡಬೇಕು 5 ಸ್ಕ್ವೇರ್ ಯೂನಿಟ್ಸ್ ಅಂತ ಟ್ರೀಟ್ ಮಾಡಬೇಕು. ಯಾಕಂದ್ರೆ ಏರಿಯಾ ವಿಲ್ ನಾಟ್ ಬಿ ನೆಗೆಟಿವ್. ಇದು ಒಂದು. ಪಾಸಿಟಿವ್ ಬಂದ್ರೆ ತೊಂದರೆ ಇಲ್ಲ, ನೆಗೆಟಿವ್ ಬಂದ್ರೆ ಪ್ರಾಬ್ಲಮ್ ಇಲ್ಲ. ನೆಗೆಟಿವ್ ಬಂದ್ರೆ ನಾವೇನ್ ಮಾಡಬೇಕು ಪಾಸಿಟಿವ್ ತಗೋಬೇಕು. ಒಂದು ವೇಳೆ 0 ಬಂದ್ರೆ ಏನರ್ಥ? ಏರಿಯಾ ಆಫ್ ಟ್ರಯಾಂಗಲ್ ನ ನಾವು ಫೈಂಡ್ ಮಾಡಕ್ ಹೋದಾಗ 0 ಬಂತು ಅಂತಂದ್ರೆ ಅದರ ಅರ್ಥ ಆ ಟ್ರಯಾಂಗಲ್ಗೆ ಏರಿಯಾನೇ ಇಲ್ಲ ಅಂತ. ಆದ್ರೂ ಕೂಡ 3 ವರ್ಟಿಸಸ್ಗಳಿದೆ. ಏರಿಯಾ ಫೈಂಡ್ ಮಾಡಕ್ ಹೋಗ್ತೀವಿ, ಬಟ್ ಏರಿಯಾ 0 ಇದೆ. ಏರಿಯಾ 0 ಅಂದ್ರೆ ಏರಿಯಾನೇ ಇಲ್ಲ ಅಂತ. ಏರಿಯಾನೇ ಇಲ್ಲ ಅಂದ್ರೆ ಅರ್ಥ ಏನ್ ಗೊತ್ತಾ? ಈ 3 ವರ್ಟಿಸಸ್ಗಳು ಒಂದೇ ಒಂದು ಸ್ಟ್ರೈಟ್ ಲೈನ್ ಮೇಲಿದೆ ಅಂತ ಅರ್ಥ. ಮೀನ್ಸ್ ದೀಸ್ 3 ವರ್ಟಿಸಸ್ ಆರ್ ಕೊಲಿನಿಯರ್, ಒಂದೇ ಸ್ಟ್ರೈಟ್ ಲೈನ್ ಮೇಲಿದೆ ಅಂತ. ಅಂದ್ರೆ ಟ್ರಯಾಂಗಲ್ ಫಾರ್ಮೇ ಆಗಿಲ್ಲ. ಟ್ರಯಾಂಗಲ್ ಫಾರ್ಮ್ ಆದ್ರೆ ಸ್ವಲ್ಪನಾದ್ರೂ ಏರಿಯಾ ಇರಲೇಬೇಕು. ಟ್ರಯಾಂಗಲ್ ಫಾರ್ಮೇ ಆಗಿಲ್ಲ ಅಂತಂದ್ರೆ ಅಲ್ಲಿ ಏರಿಯಾನೇ ಇರೋದಿಲ್ಲ. ಏರಿಯಾ ಇರಲ್ಲ ಅಂತಂದ್ರೆ ಅರ್ಥ ಏರಿಯಾ ವಿಲ್ ಬಿ ಈಕ್ವಲ್ ಟು 0. ಈ ವರ್ಟೆಕ್ಸ್ ನಾನು ಸ್ವಲ್ಪ ಕೆಳಗಡೆ ತಗೊಂಡ್ರೆ ಏರಿಯಾ ಒಂದ್ ಸ್ವಲ್ಪ ಕಡಿಮೆ ಆಯ್ತು, ಮತ್ತೊಂದಷ್ಟು ಕಡಿಮೆ ತಗೊಂಡ್ರೆ ಮತ್ತೆ ಏರಿಯಾ ಕಡಿಮೆ ಆಯ್ತು, ಮತ್ತೊಂದಷ್ಟು ಕಡಿಮೆ ತಗೊಂಡ್ರೆ ಮತ್ತೆ ಏರಿಯಾ ಕಡಿಮೆ ಆಯ್ತು. ಒಂದ್ ವೇಳೆ ಈ ವರ್ಟೆಕ್ಸ್ ಅನ್ನ ಈ 3 ಲೈನ್ಗಳನ್ನ ಅಂದ್ರೆ ಈ 2 ವರ್ಟೆಕ್ಸ್ ಗಳ ನಡುವೆ ತಂದಿಟ್ಟು ಬಿಟ್ರೆ, ನಾನು ಹೇಳ್ತಾ ಇರೋದು ಇದು ಏನು ಅಂತಂದ್ರೆ, ಸಪೋಸ್ ದೇರ್ ಆರ್ 3 ವರ್ಟಿಸಸ್. ಇಲ್ಲೊಂದು ವರ್ಟೆಕ್ಸ್ ಇದೆ, ಇಲ್ಲೊಂದು ವರ್ಟೆಕ್ಸ್ ಇದೆ, ಇಲ್ಲೊಂದು ವರ್ಟೆಕ್ಸ್ ಇದೆ. ಸೊ ಈಗ ನಾವೇನಾದ್ರೂ ಟ್ರಯಾಂಗಲ್ ಫಾರ್ಮ್ ಮಾಡಿದ್ರೆ ಇದು ಈಗ ಒಂದು ಏರಿಯಾ ಇರ್ತದೆ, ಒಂದಷ್ಟು ಸಟನ್ ಏರಿಯಾ ಇರುತ್ತೆ ಇಲ್ಲಿ. ಓಕೆ, ಒಂದ್ ವೇಳೆ ಈ ವರ್ಟೆಕ್ಸ್ ನ ಸ್ವಲ್ಪ ಕೆಳಗಡೆ ತಗೊಂಡ್ ಬಂದ್ರೆ ಈಗ ನೋಡಿ ಇಲ್ಲೊಂದು ಟ್ರಯಾಂಗಲ್ ಫಾರ್ಮ್ ಆಯ್ತು. ಈಗಲೂ ಏರಿಯಾ ಇರುತ್ತೆ, ಬಟ್ ದಿ ಏರಿಯಾ ವಿಲ್ ಬಿ ಲೆಸರ್ ದೆನ್ ದ ಬಿಫೋರ್. ಮೊದಲಿಗಿಂತ ಸ್ವಲ್ಪ ಏರಿಯಾ ಕಡಿಮೆ ಇರ್ತದೆ. ಇನ್ನೂ ಸ್ವಲ್ಪ ಕೆಳಗಡೆ ತಗೊಂಡ್ ಬಂದ್ರೆ ಈಗಲೂ ಕೂಡ ಏರಿಯಾ ಇರುತ್ತೆ, ಆದ್ರೆ ಒಂದ್ ಸ್ವಲ್ಪ ಕಡಿಮೆ ಇರ್ತದೆ. ಯಾವಾಗ ಈ ವರ್ಟೆಕ್ಸ್ ಈ ಲೈನ್ ಮೇಲೆನೆ ಬರುತ್ತಲ್ಲ ಆಗ ಏರಿಯಾ 0 ಆಗಿಬಿಡ್ತದೆ. ಏರಿಯಾ 0 ಆಗಿದೆ ಅಂದ್ರೆ ಅರ್ಥ ದೀಸ್ 3 ವರ್ಟಿಸಸ್ ಆರ್ ಕೊಲಿನಿಯರ್. ಸೊ 3 ಪಾಯಿಂಟ್ಗಳು ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇದ್ರೆ ಅವಾಗ ಏರಿಯಾ ಏನ್ ಬರುತ್ತೆ ಅಂತಂದ್ರೆ 0 ಬರುತ್ತೆ. ಸಪೋಸ್ ಏರಿಯಾ 0 ಬಂದ್ರೆ ಅರ್ಥ ಏನು ಅಂತಂದ್ರೆ 3 ವರ್ಟಿಸಸ್ಗಳು ಕೊಲಿನಿಯರ್, ಒಂದೇ ಲೈನ್ ಮೇಲೆ ಇದೆ ಅಂತ ಅರ್ಥ. ಸೊ ಇಷ್ಟನ್ನ ನಾವು ನೆನ್ಪಿಡ್ಬೇಕು. ಒಂದೇದ್ದು ಏರಿಯಾ ಆಫ್ ಟ್ರಯಾಂಗಲ್ ನ ನಾವು 1/2 ಇನ್ ಡಿಟರ್ಮಿನೆಂಟ್ x1 y11 x2 y21 x3 y31 ಈ ಡಿಟರ್ಮಿನೆಂಟ್ ಯೂಸ್ ಮಾಡಿ ನಾವು ಏರಿಯಾ ಫೈಂಡ್ ಮಾಡಬಹುದು. ಏರಿಯಾ ಫೈಂಡ್ ಮಾಡೋದಕ್ಕೆ ಹೋದಾಗ ಡಿಟರ್ಮಿನೆಂಟ್ ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು, 0 ಕೂಡ ಬರ್ಬೋದು. ಪಾಸಿಟಿವ್ ಬಂದ್ರೆ ಪ್ರಾಬ್ಲಮ್ ಇಲ್ಲ, ಅದೇನೆ ಏರಿಯಾ ಆಫ್ ಟ್ರಯಾಂಗಲ್ ಆಗಿರುತ್ತೆ. ನೆಗೆಟಿವ್ ಬಂತು ಅಂದ್ರೆ ವಿ ಹ್ಯಾವ್ ಟು ಟೇಕ್ ದ ಪಾಸಿಟಿವ್ ವ್ಯಾಲ್ಯೂ, ಅದರ ಮಾಡ್ಯುಲಸ್ ವ್ಯಾಲ್ಯೂ ಅಥವಾ ಅಬ್ಸಲ್ಯೂಟ್ ವ್ಯಾಲ್ಯೂನ ತಗೊಳ್ಬೇಕು. ಇನ್ನು 0 ಬಂದ್ರೆ ಅದರ ಅರ್ಥ ಆ 3 ಪಾಯಿಂಟ್ಗಳು ಕೊಲಿನಿಯರ್ ಅಲ್ಲಿ ಇದೆ ಅಂತ ಅರ್ಥ. ಓಕೆ, ಇದು ಏರಿಯಾ 0 ಬಂದ್ರೆ. ಅಥವಾ 3 ಪಾಯಿಂಟ್ಗಳನ್ನು ಕೊಟ್ಟು ಶೋ ದಟ್ ದೋಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಕೆಲವೊಮ್ಮೆ ಕೇಳ್ತಾರೆ. ಆವಾಗ ನೀವು ಶೋ ಮಾಡಬೇಕಾಗಿರೋದು ಇದೇ ರೀತಿ, ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಮಾಡಬೇಕು. ಆ ಏರಿಯಾ ಏನಾದ್ರೂ 0 ಬಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಆ 3 ಪಾಯಿಂಟ್ಗಳು ಕೊಲಿನಿಯರ್ ಅಂತ. ಓಕೆ, ಸೊ ಈ ಪಾಯಿಂಟ್ಗಳನ್ನ ನಾವು ನೆನ್ಪಿಡ್ಬೇಕು. ಈಗ ಈ ಒಂದು ಫಾರ್ಮುಲಾನ ಬೇಸ್ ಮೇಲೆ ನಾವೇನ್ ಮಾಡೋದಂದ್ರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹುಸ್ ವರ್ಟಿಸಸ್ ಆರ್ 3,8 -4,2 and 5,1. ಫಸ್ಟ್ ಒನ್ ಇದು x1 y1 x2 y2 and x3 y3 ಆಗಿರಲಿ. ಓಕೆ, now area of triangle is given by, we know that area of triangle is given by 1/2 indeterminate x1 y1 1 x2 y2 1 x3 y3 1. It is equal to 1/2 indeterminate x1 ಅಂದ್ರೆ 3 8 1 -4 2 1 5 1 1. It is equal to 1/2 in square bracket. Now expanding along first row, so plus minus plus 3 into 2 minus 1, 2 ones are 2 minus 1, so ಇಲ್ಲಿ 2 minus 1 ಅಂತ ಬಂತು. ಇಲ್ಲಿ minus 8 in bracket. ಈಗ ಸೆಕೆಂಡ್ ಕಾಲಮ್ ಫಸ್ಟ್ ರೋ ಬಿಡಬೇಕು. -4 ಇಲ್ಲಿ 5 ones are 5, -5, so -4 minus 5 plus 1 in bracket. So third column first ರೋ ಬಿಡಬೇಕು. -4 minus 10, -4 minus 10. It is equal to 1/2 into 3 into 2 minus 1 is 1
minus 8 into minus 4 minus 5 means minus 9 plus 1 into minus 4 minus 10 means minus 14. It is equal to 1 by 2 in bracket 3 ones are 3 minus into minus plus 8 nines are 72 plus into minus minus 1 into 14 is 14. It is equal to 1 by 2 into 72 plus 3 it is 75 minus 14. 5 minus 4 andre 1, 7 minus 1 andre 6, 61. 61 by 2, 61 by 2 square units. Area yavaglu square units alli irutte. Therefore 61 by 2 square units is the answer. ಈ ಪ್ರಾಬ್ಲಮ್ಗೆ ನಾನು ಫಾರ್ಮುಲಾ ಬರೆದಿದ್ದೀನಿ. ನೆಕ್ಸ್ಟ್ ಬರೋಂಥ ಪ್ರಾಬ್ಲಮ್ಗೆ ನಾನು ಡೈರೆಕ್ಟ್ ಆಗಿ ಬರೀತೀನಿ. ಬಟ್ ನೀವು ಸಾಲ್ವ್ ಮಾಡುವಾಗ ಪ್ರತಿ ಪ್ರಾಬ್ಲಮ್ಗೆ ಫಾರ್ಮುಲಾ ಬರೆದು ಏನು ಮಾಡಿ ಅಂತಂದ್ರೆ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಒನ್, ಫೈಂಡ್ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟಿಸಸ್ ಎಟ್ ದ ಪಾಯಿಂಟ್ ಗಿವನ್ ಇನ್ ಈಚ್ ಆಫ್ ದ ಫಾಲೋಯಿಂಗ್. ಸೊ ಇಲ್ಲಿ 3 ಪ್ರಾಬ್ಲಮ್ಸ್ ಇದೆ, ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಸೊಲ್ಯೂಷನ್, ಫಸ್ಟ್ ಕೊಟ್ಟಿರ್ತಕ್ಕಂಥ ವರ್ಟಿಸಸ್ 1, 0, 6, 0, 4, 3. Formula is area equal to 1 by 2 into x1, y1, 1, x2, y2, 1, x3, y3, 1. It is equal to 1 by 2 into x1 andre 1, 0, 1. See, it is x1, y1, x2, y2, x3, y3. So 1, 0, 1. Next one 6, 0, 1, 4, 3, 1. It is equal to 1 by 2 into expanding along first row plus minus plus 1 into 0 into 1 is 0, 3 ones are 3, 0 minus 3. Minus 0 ಇದೆ ಇಲ್ಲಿ, so minus 0 in bracket. Second column ಬಿಡಿ, first row ಬಿಡಿ. 6 ones are 6 minus 4, 6 minus 4 plus 1 into third column first row ಬಿಟ್ರೆ 6 3s are 18 minus 0, 18 minus 0. It is equal to 1 by 2 in bracket 1, 0 into 0 minus 3 ಅಂತಂದ್ರೆ minus 3 minus 0. ಈ ಕ್ವಾಂಟಿಟಿ ಏನಾದರೂ ಆಗಿರಲಿ 0ನೇ ಬರ್ತದೆ. Therefore minus 0 plus 1 into the 18 minus 0 means 18, no? 18 ones are 18. It is equal to 1 by 2, 1 into minus 3 is minus 3, it is 0 ida ignore ಮಾಡಿ, plus 18. 18 minus 3 andre 15 by 2, so 15 by 2 square units. So 15 by 2 square units is the area of the first triangle. ಈಗ ನೆಕ್ಸ್ಟ್ ಒನ್ ತಗೊಳ್ಳೋಣ. ಓಕೆ, ಈಗ ಸೆಕೆಂಡ್ ಒನ್ ಪಾಯಿಂಟ್ಸ್ ಏನ್ ಕೊಟ್ಟಿದ್ದಾರೆ? 2, 7, 1, 1 and 10, 8. Similarly 2, 7, 1, 1, 1, 1, 10, 8, 1. Expanding on the first row plus minus plus, it is equal to 1 by 2 in bracket 2 into first row first column bitre 1 ones are 1 minus 8, 1 minus 8 minus 7 into first row second column bitre 1 minus 10, 1 minus 10 plus 1 into first row third column bitre 8 minus 10, 8 minus 10. It is equal to 1 by 2 in bracket 2 into 1 minus 8 andre minus 7, minus 7 into 1 minus 10 andre minus 9 plus 1 into 8 minus 10 andre minus 2. It is equal to 1 by 2 in bracket 2 into minus 7 andre minus 14, minus into minus plus 7 9s are 63
ಪ್ಲಸ್ ಇಂಟು ಮೈನಸ್ ಮೈನಸ್ 1 2 2, -14 -2 ಅಂದರೆ -16, 63 ನಲ್ಲಿ 16 ಅನ್ನು ಸಬ್ಟ್ರಾಕ್ಟ್ ಮಾಡಿ. ಓಕೆ, ಇಲ್ಲಿ 5 ಆಯಿತು, ಇದು 13, 13 - 7 ಅಂತಂದ್ರೆ 7, ಸಾರಿ 13 - 6 ಅಂದ್ರೆ 7, ಇದು 5 ಇದೆ, 5 - 1 ಅಂದ್ರೆ 4. So it will be equal to 47 divided by 2 square units. Square units. This is area for the second triangle. Similarly, we shall solve the third question. Points ಏನು ಕೊಟ್ಟಿದ್ದಾರೆ ನೋಡಿ, -2 -3 ಇದೆ ಫಸ್ಟ್. ಥರ್ಡ್ ಕ್ವಶನ್, first point is -2 -3, second point is 3, 2, third point is -1 -8. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಈ ಪಾಯಿಂಟ್ ಗಳೇನಾದ್ರೂ ಇಂಟರ್ಚೇಂಜ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ. ಏನು ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಫಸ್ಟ್ 3, 2 ತಗೊಂಡು ಆಮೇಲೆ -2 -3 ತಗೊಂಡು ಆಮೇಲೆ -1 -8 ತಗೊಂಡು ಈ ರೀತಿ ಏನಾದರೂ ಮಾಡಿದ್ರೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಯಾವ ಆರ್ಡರ್ ಆದ್ರೂ ತಗೊಳ್ರಿ. ಓಕೆ ಓಕೆ, ಈಗ ಫಸ್ಟ್ ಯಾವುದು ಪಾಯಿಂಟ್ -2 -3 1, next point 3 2 1, next point -1 -8 1. ಈಗ ಎಕ್ಸ್ಪ್ಯಾಂಡ್ ಮಾಡೋಣ. ಇಟ್ ಈಸ್ ಈಕ್ವಲ್ ಟು -2, expanding on first row, so it will be plus minus plus, plus into minus -2 in bracket, 2 1s are 2 minus -8 into 1 ಅಂದ್ರೆ -8 ಬರುತ್ತೆ. ಇಲ್ಲೊಂದು ಮೈನಸ್ ಇರೋದ್ರಿಂದ it will become +8. ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಸೊ ಮೈನಸ್ ಇಂಟು ಮೈನಸ್ it will become +3 in bracket. ಸೆಕೆಂಡ್ ಕಾಲಮ್ ಫಸ್ಟ್ ರೋ ಬಿಡಿ, 3 1s are 3 ಮೈನಸ್, ಆಂಟಿ ಡಯಾಗ್ನಲ್ ಸಲುವಾಗಿ ಮೈನಸ್ ಬರೀತಿದ್ದೀನಿ. -1 into 1 ಅಂದ್ರೆ -1, ಇಲ್ಲೊಂದು ಮೈನಸ್ ಇದೆ, ಸೊ ಇಟ್ ವಿಲ್ ಬಿ +1. +1 into ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ರೆ 3 into -8 is -24, -1 into 2 ಅಂದ್ರೆ -2, and it is equal to 1/2 in bracket, -2 into 2 plus 8 it is 10, plus 3 into 3 plus 1 it is 4, plus 1 into -24 -2 ಅಂತಂದ್ರೆ it is -26. It is equal to 1/2 into -2 into 10 ಅಂದ್ರೆ -20, plus 3 4s are 12 -26. It is equal to -20 -26 ಅಂದ್ರೆ -46 ಆಯ್ತು. ಅದರಲ್ಲಿ 12 ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದ್ರೆ 6 - 2 ಅಂದ್ರೆ 4, 4 - 1 ಅಂದ್ರೆ 3, 1/2 into ನೋಡಿ -46 ದೊಡ್ಡ ನಂಬರ್ ಆಗಿರೋದ್ರಿಂದ -34 ಆಕ್ಚುಯಲ್ ಆನ್ಸರ್. ಡಿವೈಡ್ ಮಾಡಿದ್ರೆ -17 ಬರುತ್ತೆ, -17. ಸಿನ್ಸ್ ಏರಿಯಾ ಕೆನಾಟ್ ಬಿ ನೆಗೆಟಿವ್, ವಿ ಹ್ಯಾವ್ ಟು ಟೇಕ್ ಪಾಸಿಟಿವ್ ವ್ಯಾಲ್ಯೂ. ಸೊ modulus of -17, that is nothing but 17 square units. Okay, this is how we will find area of triangles when the vertices are given by using determinant. Okay.